ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಬಂದಿದೆ. ಇನ್ನು ಈ ದಿನ ಬಹಳ ಶಕ್ತಿಶಾಲಿ. ಇಂತಹ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ. ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ. ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ. ಈ ಚಿಕ್ಕ ಪರಿಹಾರವನ್ನು ಮಾಡಿದರೆ 2 ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಇನ್ನು ನಿಮಗೆ ಕೊರತೆ ಇರುವುದಿಲ್ಲ, ಅಪ್ರತಿಮ ರಾಜಯೋಗ ಬರುತ್ತದೆ. ಹಾಗಾದರೆ ಈ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು, ಸಮಸ್ಯೆಗಳು, ಅಷ್ಟದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ. ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ. ಪ್ರತಿ ಮನೆಗೂ ಒಂದು ಸಮಸ್ಯೆ, ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ. ಕೆಲವರು ಹೊರಗೆ ಹೇಳಿಕೊಳ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಏಕೆಂದರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ. ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ. ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು. ಬೇವಿನ ಮರವನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸುತ್ತಾರೆ. ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯು ಕೂಡ ಈ ಮರದಲ್ಲಿ ನೆಲೆಸಿರುತ್ತಾರೆ. ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರಿಸಬಾರದು. ಅಷ್ಟೇ ಅಲ್ಲ, ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು. ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು. ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ. ಅದೇ ರೀತಿ ಈ ದಿನ ಯಾರಿಗೂ ಸಾಲ ಕೊಡಬಾರದು. ಅದೇ ರೀತಿ ಸಾಲ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರದು. ಈ ದಿನ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ. ಅಷ್ಟೇ ಅಲ್ಲ, ಅದೇ ರೀತಿ ಈ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನಕಾಯಿಗಳನ್ನು ಮನೆಗೆ ತರಬಾರದು. ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ. ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ. ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ. ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು, ಕೂಲರ್ಗಳು ಅಥವಾ ಎಸಿಗಳು ನಮಗೆ ನೀಡಲು ಸಾಧ್ಯವಿಲ್ಲ. ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ. ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ 100 ರೋಗಗಳು ಕಡಿಮೆಯಾಗುತ್ತವೆ. ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ. ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಬೇವಿನ ಮರ ಇರುವ ಮನೆಯಲ್ಲಿ ಜಗಳಗಳು, ಸಮಸ್ಯೆಗಳು ಕಡಿಮೆ ಇರುತ್ತವೆ. ಆರೋಗ್ಯವು ಚೆನ್ನಾಗಿತ್ತು. ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ಒಳ್ಳೆಯದು. ಒಂದು ಹಿಡಿ ಬೇವಿನ ಎಲೆಗಳನ್ನು ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗೆ ಇರುವ ಅನಾರೋಗ್ಯ ಸಮಸ್ಯೆಗಳು, ಪಿತೃದೋಷಗಳು, ಪಾಪಗಳು, ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಬೇವಿನ ಎಲೆಗಳನ್ನು ಹಾಕೋದ್ರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಹೊಸ ಉತ್ಸಾಹ, ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ. ಅಷ್ಟು ಶಕ್ತಿಶಾಲಿ. ಇನ್ನು ಬೇವಿನ ಮರದ ಬಳಿ ನಾವು ಏನು ಮಾಡಬೇಕು ಅಂದರೆ, ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನು ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನು ಬರೆಯಿರಿ. ಹಣಕ್ಕಾಗಿ ಮಾಡುತ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ, ಸಾಲಗಳು ತೀರಬೇಕೆಂದು ಮಾಡ್ತಿದ್ದೀರಾ, ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನು ಬರೆಯಿರಿ. ಬರೆದ ನಂತರ ಆ ಕಾಗದದ ಮೇಲೆ 1 ಚಮಚ ಕಪ್ಪು ಸಾಸಿವೆ ಹಾಕಿ. ಈ ಕಪ್ಪು ಸಾಸಿವೆ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ 1 ಚಮಚ ಕಪ್ಪು ಸಾಸಿವೆ, ಹಾಗೆ 1 ಚಮಚ ಕಲ್ಲುಪ್ಪು ಹಾಕಿ. ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕಲು ಇದು ತುಂಬ ಉಪಯುಕ್ತವಾಗಿದೆ. ಇವುಗಳ ಜೊತೆಗೆ ಒಣಮೆಣಸಿನಕಾಯಿಗಳನ್ನು ಹಾಕಿ. 4 ಒಣಮೆಣಸಿನಕಾಯಿಗಳು ಸಾಕು. ಆ ಮೆಣಸಿನಕಾಯಿಗಳನ್ನು ಸಹ ಆ ಕಾಗದದಲ್ಲಿ ಹಾಕಿ. ನಮ್ಮ ಪೂರ್ವಿಕರು ಮೊದಲು ಉಪ್ಪು, ಒಣಮೆಣಸಿನಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ದರು.
ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು. ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು. ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ. ಕೆಟ್ಟದ್ದನ್ನು ಚೆನ್ನಾಗಿ ತೆಗೆದುಹಾಕುತ್ತವೆ. ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನು ಬರೆದು 1 ಚಮಚ ಸಾಸಿವೆ, 1 ಚಮಚ ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಇವೆಲ್ಲವನ್ನು ಆ ಕಾಗದದಲ್ಲಿ ಹಾಕಿ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು. ನೆನಪಿಡಿ, ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು 5 ವಸ್ತುಗಳನ್ನು ಹಾಕಿ. ಅಂದರೆ ಕಪ್ಪು ಸಾಸಿವೆ, ಕಲ್ಲುಪ್ಪು, ಚಿಟಿಕೆ ಕುಂಕುಮ, 4 ಒಣಮೆಣಸಿನಕಾಯಿಗಳು ಈ 5 ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು. ನೀವು ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು 4 ಗಂಟೆಯಿಂದ 6 ಗಂಟೆಯ ನಡುವೆ ಹೋಗಬೇಕು. ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು. ನಿಮಗಿರುವಂಥ ಕೆಟ್ಟದ್ದು ಹೋಗಬೇಕು, ಬಾಧೆಗಳು ದೂರವಾಗಬೇಕೆಂದು ಹೇಳಿ ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು. ಸಂಜೆ 4 ಗಂಟೆ ಸಮಯದಿಂದ 6 ಗಂಟೆಯ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆ ಉತ್ತಮ ಫಲಗಳು ದೊರೆಯುತ್ತವೆ. ಈ ದಿನ ಸಂಜೆ 4 ಗಂಟೆಗೆ ಈ ಪರಿಹಾರವನ್ನು ಮಾಡಿ ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು. ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರವನ್ನು ಮಾಡಬೇಕು. ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು. ದೇವಸ್ಥಾನದ ಹೊರಗೆ ಇರಬೇಕು, ರಸ್ತೆಯ ಬದಿಯಲ್ಲಿರಬೇಕು, ಮನೆಯ ಹೊರಗೆ ಇರಬೇಕು. ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು. ಆ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ 1 ಚೊಂಬು ನೀರನ್ನು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ 3 ಬಾರಿ, ಎಡದಿಂದ ಬಲಕ್ಕೆ 3 ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ. ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ. ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ. ಕಪ್ಪು ಬಣ್ಣದಲ್ಲಿರುತ್ತವೆ. ಕಪ್ಪು ಕೂಡಲೇ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ. ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ. ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನು ನಿವಾರಿಸಲು ಬಹಳ ಉಪಯುಕ್ತವಾಗಿದೆ. ಸಾಲದ ಸಮಸ್ಯೆಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕುಂಕುಮ ಮಂಗಳಕರವಾದದ್ದು, ಶುಭಕರವಾದದ್ದು. ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ. ಅದೇ ರೀತಿ ನಮಗಿರುವಂತಹ ಕಠಿಣ ಸಮಸ್ಯೆಗಳನ್ನು, ಖಾರವಾದ ಸಮಸ್ಯೆಯನ್ನಾದರೂ ಒಣಮೆಣಸಿನಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತವೆ. ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ. ಇನ್ನೂ ಸಾಧ್ಯವಾದರೆ ಸ್ನಾನ ಮಾಡಿ. ಹೀಗೆ ಮಾಡಿ ನೋಡಿ. ನೀವು ಮನೆಗೆ ಹೋಗುವಷ್ಟರಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ. ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು, ಮನೆಯ ಅನುಕೂಲಕರವಾಗಿ ಬದಲಾಗುವುದು, ಕೆಟ್ಟ ದೃಷ್ಟಿ ದೂರವಾಗುವುದು. ಈ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ. ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ. ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಮಹಿಳೆಯರು ಮಾಡಬಹುದು, ಪುರುಷರು ಮಾಡಬಹುದು. ಯಾವುದೇ ತೊಂದರೆ ಇಲ್ಲ. ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ. ಹೀಗೆ ಮಾಡ್ತಿದ್ದೇವೆ ಎಂದು ಯಾರಿಗೂ ಹೇಳಬಾರದು. ಹೇಳಿದರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೋಗುತ್ತದೆ. ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು. ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಈ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು, ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ. ಓಕೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಪರಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುವುದು. ಈ ದಿನ ಮಹಿಳೆಯರು ಉಪವಾಸವನ್ನು ಆಚರಿಸುತ್ತಾರೆ. ವಿವಾಹಿತ ಅಥವಾ ಅವಿವಾಹಿತ ಹೆಂಗಸರು ಅಥವಾ ಹುಡುಗಿಯರು ಪತಿ, ತಂದೆ, ಸಹೋದರ, ಮಗ ಮತ್ತು ಮನೆಯಲ್ಲಿನ ಇತರ ಪುರುಷರ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಪೂಜೆಯನ್ನು ಮಾಡ್ತಾರೆ.
ಈ ದಿನ ಈ ಕಡಲೆಕಾಳು ಮತ್ತು ಹಾಲಿನಿಂದ ಈ ಚಿಕ್ಕ ಕೆಲಸ ಮಾಡಿ ಈ ರೀತಿ ಪೂಜೆ ಮಾಡಿದರೆ ಸರ್ವ ದೇವತೆಗಳ ರಕ್ಷಣೆ ಮನೆಗೆ ಸಿಗುತ್ತದೆ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು, ಹಣದ ಏಳಿಗೆ, ನೆಮ್ಮದಿಯನ್ನು ಪಡೆಯಲು ಅರಳಿ ಮರಕ್ಕೆ ಪೂಜೆ ಮಾಡಿ ಶುಕ್ರನ ಬಲ ಹೆಚ್ಚಾಗಿ ಧನಾಕರ್ಷಣೆಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ಸಂಜೆ ದೇವರ ಮನೆಯಲ್ಲಿ ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಮನೆಯೆಲ್ಲ ಸುಖ ಸಂತೋಷದಿಂದ ತುಂಬಿ ಹೋಗುತ್ತದೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ನೋಡಿದರೆ ನಿಮಗಿರುವಂತಹ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಆರ್ಥಿಕ ಸಮಸ್ಯೆ ಇರುವವರು, ಆದಾಯ ಸರಿಯಾಗಿ ಬರದೆ ಕಷ್ಟಪಡುವವರು ಕಡಲೆಕಾಳುಗಳನ್ನು ನೆನೆಸಿ ಅದನ್ನು ಸೂಜಿ ದಾರ ತೆಗೆದುಕೊಂಡು ಪೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯ ಸ್ವಾಮಿಯ ಕೊರಳಿನಲ್ಲಿ ಹಾಕಬೇಕು. ದತ್ತಾತ್ರೇಯ ಸ್ವಾಮಿ ವಿಗ್ರಹ ನಿಮಗೆ ಎಲ್ಲ ಶಿವನ ದೇವಾಲಯಗಳಲ್ಲೂ ಇರುತ್ತದೆ. ಒಂದು ವೇಳೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಶಿವನ ಕೊರಳಿನಲ್ಲೂ ಕೂಡ ಹಾಕಬಹುದು. ಅಥವಾ ನಿಮ್ಮ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿ ಅಥವಾ ಶಿವನ ಫೋಟೋ ಇದ್ದರೆ ಆ ಫೋಟೋಗೂ ಕೂಡ ಹಾಕಬಹುದು. ನೀವು ಮನೆಯಲ್ಲಿ ಮಾಲೆ ಹಾಕಿದರೆ ಅಮಾವಾಸ್ಯೆ ಮುಗಿದ ಮೇಲೆ ಆ ಮಾಲಿನ ತೆಗೆದು ಯಾವುದಾದರೂ ಮರದ ಮೇಲೋ ಅಥವಾ ಯಾವುದಾದರೂ ಪಕ್ಷಿಗೋ ಅಥವಾ ಹರಿಯುವ ನೀರಿನಲ್ಲೋ ಹಾಕಿಬಿಡಿ. ಈ ರೀತಿ ಮಾಡುವುದರಿಂದ ಅಖಂಡ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಇನ್ನು ಮಕ್ಕಳು ಹಾಗೂ ಜೀವನದಲ್ಲಿ ಅಭಿವೃದ್ಧಿ ಬಯಸುವವರು ದಕ್ಷಿಣಾಮೂರ್ತಿ ಫೋಟೋ ಮುಂದೆ ಬಿಳಿ ಹೂಗಳನ್ನು ಸಮರ್ಪಿಸಿ ಬಿಳಿ ಬಣ್ಣದ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದಕ್ಷಿಣಾಮೂರ್ತಿಯ ಆಶೀರ್ವಾದದಿಂದ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತದೆ. ಟೆಸ್ಟ್ಗಳಲ್ಲಿ, ಎಕ್ಸಾಮ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಬರುತ್ತದೆ. ಇಂಟರ್ವ್ಯೂನಲ್ಲೂ ಕೂಡ ಪಾಸ್ ಆಗ್ತೀರಿ, ಒಳ್ಳೆಯ ಕೆಲಸ ಸಿಗುತ್ತದೆ. ಇನ್ನು ಮದುವೆ ಆಗದೇ ಇರುವವರು ಹಾಗೂ ಮದುವೆಯಾಗಿ ಜೀವನದಲ್ಲಿ ಸಂತೋಷ ಇಲ್ಲದಿರುವವರು ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ನೀರು ಬೆರೆಸಿ ಅದರಿಂದ 2 ದೀಪ ತಯಾರಿಸಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ದೀಪ ಹಚ್ಚಿ ಇಡೀ ಹಾಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ದೇವಿಯ ಆಶೀರ್ವಾದದಿಂದ ಬೇಗನೆ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳು, ವಿಘ್ನಗಳು ನಿವಾರಣೆಯಾಗಿ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಹಾಗೆ ನಿಮ್ಮ ಮದುವೆ ಜೀವನದಲ್ಲಿರುವಂಥ ಮನಸ್ತಾಪಗಳು, ಕಷ್ಟಗಳು, ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಅಮಾವಾಸ್ಯೆ ನಂತರ ಈ ದೀಪವನ್ನು ಯಾವುದಾದರೂ ಹರಿಯುವ ನೀರಿನಲ್ಲಿ ಹಾಕಬಹುದು. ಅಥವಾ ನಿಮ್ಮ ಮನೆಯಲ್ಲೇ ಒಂದು ಬಟ್ಟಲಿನಲ್ಲಿ ನೀರು ತಗೊಂಡು ಅದರಲ್ಲಿ ಈ ದೀಪವನ್ನು ಹಾಕಿ ಮಿಕ್ಸ್ ಮಾಡಿ ಆ ನೀರನ್ನು ನಿಮ್ಮ ಮನೆಯಲ್ಲ ಇರುವಂಥ ಗಿಡಗಳಿಗೂ ಕೂಡ ಹಾಕಬಹುದು. ಈ ಅಮಾವಾಸ್ಯೆ ದಿನದಂದು ಪರಮೇಶ್ವರನ ಧ್ಯಾನದಲ್ಲಿ ಲೀನವಾಗಿರುತ್ತಾರೆ. ಪರಮೇಶ್ವರನ ಜಟಾಜೂಟದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇರುತ್ತದೆ. ಒಂದು ವೇಳೆ ಪರಮೇಶ್ವರ ಧ್ಯಾನ ಮಾಡುತ್ತಿರುವಂತಹ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಆ ಫೋಟೋ ಮುಂದೆ ಬಿಳಿ ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡಿ ನೈವೇದ್ಯವಾಗಿ 2 ಬಾಳೆಹಣ್ಣುಗಳನ್ನು ಸಮರ್ಪಿಸಿ. ಇಲ್ಲದಿದ್ದರೆ ಮೊಬೈಲ್ನಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ಫೋಟೋ ತಗೊಂಡು ಅದನ್ನೇ ಪ್ರಿಂಟೌಟ್ ತಗೊಂಡು ಅದನ್ನು ಕೂಡ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ಈ ರೀತಿ ಬಿಳಿ ಹೂಗಳನ್ನು ಧ್ಯಾನದಲ್ಲಿರುವಂಥ ಶಿವನಿಗೆ ಸಮರ್ಪಿಸೋದ್ರಿಂದ ಆ ಹೂಗಳು ಶಿವನ ಪಾದಕ್ಕೆ ಸೇರ್ತವೆ ಎಂದು ಹೇಳುತ್ತಾರೆ. 1 ವರ್ಷದ ಕಾಲ ಶಿವನ ಅನುಗ್ರಹ ಕೂಡ ಸಿಗುತ್ತದೆಯಂತೆ. ಹೊಸದಾಗಿ ಶಿವ ಧ್ಯಾನದಲ್ಲಿರುವಂಥ ಫೋಟೋ ನಿಮ್ಮ ಮನೆಗೆ ತಂದು ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ನಿಮಗಿರುವಂಥ ಎಲ್ಲ ಕಷ್ಟಗಳು, ಸಮಸ್ಯೆಗಳು, ದರಿದ್ರ ಬಾಧೆಗಳು ಎಲ್ಲವೂ ಕೂಡ ಹೊರಟು ಹೋಗುತ್ತದೆ. ವರ್ಷವಿಡೀ ಒಳ್ಳೆಯ ಲಾಭವನ್ನು ನೋಡುತ್ತೀರಿ. ಈ ದಿನ ಒಂದು ಗ್ಲಾಸ್ ಹಾಲನ್ನು ಒಂದು ಬೆಳ್ಳಿ ಪಾತ್ರೆ ಇಲ್ಲ ಅಂದರೆ ಸ್ಟೀಲ್ ಬಟ್ಟಲಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ 5ರಿಂದ 6 ಏಲಕ್ಕಿಗಳನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯನ್ನು ದೇವರ ಮುಂದೆ ಇಟ್ಟು ಓಂ ಕ್ಲೀಂ ಲಂ ಶ್ರೀ ಸಾಯಿ ಸುಖಪ್ರದಾಯಿನಿ ನಮಃ ಈ ಮಂತ್ರವನ್ನು 3 ಸಲ ಜಪ ಮಾಡಿ ಆ ಹಾಲನ್ನು ಕುಡಿಯಬೇಕು. ಈ ರೀತಿ ಮಾಡಿದರೆ ಅದ್ಭುತವಾದಂತಹ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತಾ ನೀವು ಆರೋಗ್ಯವಾಗಿ ಬದುಕುತ್ತೀರಿ. ಈ ದಿನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಅರಳಿ ಮರಕ್ಕೆ ಸಮರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಸಂಜೆ ದಂಪತಿಗಳಿಬ್ಬರು ಆಗಲೇ ಹೇಳಿದ ಪ್ರಕಾರ ಹಾಲು, ಬೆಲ್ಲ, ಏಲಕ್ಕಿ ಬೆರೆಸಿ ತಯಾರಿಸಿದಂಥ ಹಾಲನ್ನು ಸಾಯಿಬಾಬಾ ಮುಂದೆ ಇಟ್ಟು ಪೂಜೆ ಮಾಡಿ ಆ ಹಾಲನ್ನು ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಕುಡಿಯೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು, ದೋಷಗಳು, ಮನಸ್ತಾಪಗಳು ಅಥವಾ ನಿಮ್ಮ ದಾಂಪತ್ಯದ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಅದೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತದೆ.
ಇನ್ನು ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇನ್ನು ಈ ದಿನದಂದು ದಾನ ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮನೆ ಮುಂದೆ ಯಾರೇ ಬಂದರೂ ಕೂಡ ಅವರನ್ನು ಬರಿಗೈನಿನಲ್ಲಿ ಕಳಿಸಬಾರದು ಅಂತ ಹೇಳ್ತಾರೆ. ಈ ದಿನ ಬಡವರು ಅಥವಾ ಸಹಾಯದ ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದ ನಿಮಗೆ ಸಾಮಾನ್ಯ ದಿನಗಳಿಗಿಂತಲೂ ದುಪ್ಪಟ್ಟು ಫಲ ಸಿಗುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ಯಾರೇ ಬಂದರೂ ಏನೋ ಒಂದು ಅವರಿಗೆ ಕೊಟ್ಟು ಕಳಿಸಿ. ಅಂದರೆ ಒಂದು ಹಣ್ಣು ಅಥವಾ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್, ಸಾಧ್ಯ ಆದರೆ ಮಹಿಳೆಯರಿಗೆ ತಾಂಬೂಲ, ಹೀಗೆ ಏನೋ ಒಂದನ್ನು ಕೊಟ್ಟು ಕಳಿಸಿ. ಬರಿಗೈನಲ್ಲಿ ಕಳಿಸೋಕೆ ಹೋಗಬೇಡಿ. ಇನ್ನು ಅಪ್ಪಿತಪ್ಪಿಯು ವಯಸ್ಸಾದವರನ್ನ ಮತ್ತು ಮಹಿಳೆಯರನ್ನ ಅವಮಾನಿಸಬಾರದು. ವಾಸ್ತವದಲ್ಲಿ ಹಿರಿಯರನ್ನ ಗೌರವಿಸಲು ಇಟ್ಟಿರುವಂತಹ ಆಚಾರ. ಹಾಗಾಗಿ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಅಜ್ಜಿ ತಾತರನ್ನ ಕೂರಿಸಿ ಸೇವೆ ಮಾಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ. ಇನ್ನು ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ನಮಗೆ ಅದ್ಭುತವಾದಂತಹ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದು. ಹಾಗೆ ನಮಗಿರುವಂತಹ ದರಿದ್ರ, ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ. ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನು ನೀವೇ ನೋಡಿ ಆಶ್ಚರ್ಯವನ್ನ ಪಡ್ತೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಇನ್ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ. ದೃಷ್ಟಿದೋಷಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನು ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂಥ ಕೆಟ್ಟ ಪ್ರಯೋಗಗಳನ್ನು ಕೂಡ ನಾವು ಅಮಾವಾಸ್ಯೆ ದಿನ ನಿವಾರಿಸಿಕೊಳ್ಳಬಹುದು. ತುಂಬ ಜನರಿಗೆ ಮನೆಯಲ್ಲಿ ಗಲಾಟೆಗಳು, ಸಮಸ್ಯೆಗಳು, ಹಣದ ಕೊರತೆ, ಆರೋಗ್ಯ, ನೆಮ್ಮದಿ ಇಲ್ಲದಿರುವುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಸಮಸ್ಯೆ, ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ. ನಿಮ್ಮ ಮನೆಯಲ್ಲಿಯೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಈ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೆ ಧೂಪ ಹಾಕಿ. ನಿಮಗೆ ಅಂಗಡಿ ಇದ್ದರೆ ಅಲ್ಲೂ ಕೂಡ ಈ ಧೂಪವನ್ನು ಹಾಕಿ. ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದನ್ನು ನೀವೇ ನೋಡ್ತೀರಿ. ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು ನಡೆಯುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳು ಇರುತ್ತವೆ. ನಾವು ಹೊರಗಡೆ ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೊಳೆದುಕೊಳ್ತೀವಿ. ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆಗೆ ಹೊರಗಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತದೆ. ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನು ಗಮನಿಸುವುದಿಲ್ಲ. ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು, ಒಳ್ಳೆಯವರು ಇಬ್ಬರು ಇರುತ್ತಾರೆ. ಅವರ ಜೊತೆ ಬರುವಂಥ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಆ ಕಾರಣಗಳಿಂದಲೂ ಕೂಡ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ. ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನು ನಾವು ಒಂದಲ್ಲ ಒಂದು ಸಲ ಗಮನಿಸಿರುತ್ತೇವೆ. ಆ ರೀತಿ ಆಗೋಕ್ಕೆ ಕಾರಣ ಏನಂದರೆ ಅವರ ಮೈಯೊಳಗೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅವರು ನಮ್ಮ ಮನೆಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ. ಹಿಂದಿನ ಕಾಲದಲ್ಲಾದರೆ ಹೊರಗಿನಿಂದ ಮನೆಗೆ ಬರಬೇಕು ಅಂದರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ದರು. ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ. ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಒಳಗೆ ಬರುವ ಆಚಾರ ಇಡಲಾಗಿದೆ. ಆದರೆ ಈಗ ಆ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು. ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು. ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೇ ಅದರ ವ್ಯವಸ್ಥೆ ಮಾಡಿರುತ್ತಾರೆ. ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗಡೆ ಕಟ್ಟಿರುತ್ತಾರೆ. ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ. ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ. ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು, ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು, ಗಂಟೆ ಹೊಡೆಯೋದು, ಶಂಕು ಊದೋದು ಇದೆಲ್ಲವೂ ಎಲ್ಲ ಕೂಡ ಮಾಡ್ತಾ ಇರಬೇಕು. ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು. ಇದನ್ನು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು. ಪ್ರತಿದಿನ ಮನೆಗೆ ಹೊರಗಿನಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆಯ ಒಳಗೆ ಕಾಲಿಟ್ಟು ಮನೆ ಹೊರಗಡೆಯೇ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಪಡಿ. ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯೆಲ್ಲ ಗಂಗಾ ಜಲ ಚೆಲ್ಲಿ ಮನೆಯನ್ನು ಗುಡಿಸಿ ಒರೆಸಿಕೊಳ್ಳಿ. ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೇ ಕಾಲು ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ.
ಇನ್ನು ಧೂಪ ಹಾಕೋಕೆ ಬೇಕಾದಂಥ ಪದಾರ್ಥಗಳು ಸಾಂಬ್ರಾಣಿ, ಕರ್ಪೂರ ಹಾಗೂ ಕೆಲವು ಒಣಗಿದಂಥ ಬೇವಿನ ಎಲೆಗಳು. ಈ 3 ಪದಾರ್ಥಗಳನ್ನು ತುಂಬ ಮುಖ್ಯ. ಇದರ ಜೊತೆಗೆ ನಿಮ್ಮ ಹತ್ತಿರ ಇದ್ದರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಕೂಡ ಸೇರಿಸಬಹುದು. ಇಲ್ಲದಿದ್ದರೆ ಬರೀ ಬೇವಿನ ಎಲೆ, ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದ್ರೂ ಕೂಡ ಸರಿ ಹೋಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಮೈಯಲ್ಲಿ ಏನಾದರೂ ಇದ್ದರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿ ಇರುವುದಿಲ್ಲ. ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತದೆ. ಅದು ನಿಮಗೆ ಕಾಣಿಸುವುದಿಲ್ಲ. ಆದರೂ ಕೂಡ ನೀವು ಈ ಧೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲ ಹಾಗೂ ಮೈಯಲ್ಲಿ ನಡೆಯುವಂಥ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋದೊಂದಿಗೆ ಮತ್ತೊಂದು ಭೇಟಿಯಾಗೋಣ. ಧನ್ಯವಾದಗಳು.